ಸೋಮವಾರವು ಶಿವನ ಆರಾಧನೆಗೆ ವಿಶೇಷ ದಿನವಾಗಿದೆ. ಸೋಮವಾರದಂದು ಶಿವನ ದೇವಾಲಯಕ್ಕೆ ಭೇಟಿ ನೀಡುವುದು ಮತ್ತು ಶಿವನನ್ನು ಪೂಜಿಸುವುದು ನಮಗೆ ವಿಶೇಷ ರೀತಿಯಾದ ಪ್ರಯೋಜನಗಳನ್ನು ನೀಡುತ್ತದೆ. ನಮ್ಮ ಇಷ್ಟಾರ್ಥಗಳು ಈಡೇರಬೇಕಾದರೆ ಹಾಗೂ ಶತ್ರುಗಳಿಂದ ನೀವು ಪರಿಹಾರ ಪಡೆಯಲು ಬಯಸುತ್ತಿದ್ದರೆ ಸೋಮವಾರದಂದು ಯಾವ ರೀತಿಯ ಪೂಜೆ ಮಾಡಬೇಕೆಂದು ಈ ವಿಡಿಯೋದಲ್ಲಿ ನೋಡೋಣ. ಶಿವಮಂತ್ರವನ್ನು ಪಠಿಸಿ. ಪ್ರತಿ ಸೋಮವಾರದಂದು ಮುಂಜಾನೆ ಸ್ನಾನ ಮಾಡಿ ಶುದ್ಧರಾದ ಬಳಿಕ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಬೇಕು. ಈ ಸಮಯದಲ್ಲಿ ನೀವು ಶಿವಲಿಂಗಕ್ಕೆ ನೀರು, ಹಾಲು ಅಥವಾ ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು. ನಂತರ ಬಿಲ್ವ ಪತ್ರೆ ಮತ್ತು ಹೂವುಗಳನ್ನು ಅರ್ಪಿಸಬೇಕು. ಪೂಜೆಯ ಸಮಯದಲ್ಲಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ತಪ್ಪದೇ ಪಠಿಸಿ. ವಿಶೇಷವಾಗಿ ಸೋಮವಾರದಂದು ಶಿವಚಾಲೀಸವನ್ನು ಪಠಿಸುವುದು ಸಹ ಬಹಳ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ ಸಾಧ್ಯವಾದರೆ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ಮತ್ತು ಶಿವನಿಗೆ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿ. ಸೋಮವಾರದಂದು ಸಾಧ್ಯವಾದರೆ ಉಪವಾಸ ವ್ರತವನ್ನು ಮಾಡಬೇಕು. ಹಣ್ಣುಗಳು ಮತ್ತು ಹೂಗಳನ್ನು ಶಿವನಿಗೆ ಅರ್ಪಿಸುವುದು ಸಹ ಬಹಳ ಫಲ ನೀಡುತ್ತದೆ. ಇದರೊಂದಿಗೆ ನೀವು ಸರಳವಾದ ಉಪವಾಸವನ್ನು ಮಾಡಿದರೆ ಅದು ಶಿವನ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವ ಪೂಜೆಗೆ ಅದ್ಭುತ ಶಕ್ತಿ ಇದೆ. ಶಿವನು ಆಡಂಬರದ ಪೂಜೆಗಿಂತಲೂ ಸರಳವಾದ ಪೂಜೆಯನ್ನು ತುಂಬ ಇಷ್ಟಪಡುತ್ತಾನೆ. ಸೋಮವಾರ ಶಿವಪೂಜೆ ಮಾಡುವ ವಿಧಾನ. ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವಾಗ ಯಾವಾಗಲೂ ತಾಮ್ರದ ಪಾತ್ರೆಯನ್ನು ಉಪಯೋಗಿಸಬೇಕು. ಶಿವಪೂಜೆಗೂ ಮುನ್ನ ಗಂಗಾ ನೀರಿನಿಂದ ಅಭಿಷೇಕ ಮಾಡಬೇಕು. ಎಲ್ಲ ಕಡೆಯೂ ಗಂಗಾ ನೀರು ಸಿಗುವುದಿಲ್ಲವಾದ್ದರಿಂದ ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ನಂತರ ಶಿವನಿಗೆ ಅಭಿಷೇಕ ಮಾಡಬೇಕು. ಶಿವಲಿಂಗವನ್ನು ಅಥವಾ ಶಿವನ ಫೋಟೋವನ್ನು ಸ್ವಚ್ಛವಾದ ಬಟ್ಟೆಯಿಂದ ಶುದ್ಧಗೊಳಿಸಿ ಶ್ರೀಗಂಧವನ್ನು ಲೇಪಿಸಿ ಹೂವನ್ನು ಅರ್ಪಿಸಿ. ಶಿವನಿಗೆ ಬಿಲ್ವ ಪತ್ರೆ ಎಂದರೆ ತುಂಬ ಇಷ್ಟ. ಬಿಲ್ವ ಪತ್ರೆಗಳನ್ನು ಮತ್ತು ದಾತ್ರ ಹೂವುಗಳನ್ನು ಶಿವನಿಗೆ ಅರ್ಪಿಸಿ. ಶಿವನಿಗೆ ಬಿಳಿ ಬಣ್ಣದ ಸಿಹಿ ಖಾದ್ಯವನ್ನು ನೀಡಿ ಹಾಗೂ ಧೂಪ ಮತ್ತು ದೀಪವನ್ನು ಬೆಳಗಬೇಕು. ಶಿವನಿಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು, ತೆಂಗಿನಕಾಯಿಯನ್ನು ಮತ್ತು ದಕ್ಷಿಣೆಯನ್ನು ನೀಡಿ ಆರತಿಯನ್ನು ಬೆಳಗಿಸಿ. ಶಿವನಿಗೆ ಆರತಿ ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. ಶತ್ರುಗಳಿಂದ ಪರಿಹಾರ ಪಡೆಯುವುದಕ್ಕಾಗಿ. ನಿಮ್ಮ ಶತ್ರುಗಳಿಂದ ನಿಮಗೆ ತೊಂದರೆಯಾಗುತ್ತಿದ್ದರೆ ಶತ್ರುಗಳಿಂದ ಪರಿಹಾರವನ್ನು ಪಡೆಯಲು ಸೋಮವಾರ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಶಿವನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ. ಹಾಗೆಯೇ ಶಿವನ ಈ ಮಂತ್ರವನ್ನು 11 ಬಾರಿ ಜಪಿಸಿ. ಮಂತ್ರವು ಈ ರೀತಿ ಇದೆ: ಓಂ ಶಂ ಶಾಂ ಶಿವಾಯ ಶಂ ಶಂ ಕುರು ಕುರು ಓಂ. ಸೋಮವಾರದಂದು ಹೀಗೆ ಮಾಡುವುದರಿಂದ ಶೀಘ್ರದಲ್ಲೇ ನಿಮ್ಮ ಶತ್ರುಗಳಿಂದ ಮುಕ್ತಿ ಪಡೆಯುತ್ತೀರಿ. ಹೀಗೆ ಶಿವನನ್ನು ಮೆಚ್ಚಿಸಲು ಈ ಕ್ರಮಗಳು ಸರಳವಾಗಿರುವುದು ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತವೆ. ನೀವು ಪ್ರತಿ ಸೋಮವಾರ ನಿಯಮಿತವಾಗಿ ಈ ಪರಿಹಾರಗಳನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ಶಿವನ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಮುಂದೆ ಯಾವ ರೀತಿಯ ವಿಡಿಯೋ ಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.